ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ ಬಗ್ಗೆನೇನೋ ಗುಣಕ್ಕೊಂತ ಇದ್ರಿ ತಾನೆ? ಇಲ್ಲಪ್ಪ, ನಾನೇನು ಗುಣಗ್ತಾ ಇರ್ಲಿಲ್ಲ. ಈಗ ಹೇಳಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಅದು ನನ್ ಮನೆ ಕೆಲ್ಸದವಳು ಕೂಳಗ್ ಬಂದವಳೆ ಇರ್ಬೋದು. ಹಾಗಂತ ಮನೇಲಿ ಅನ್ಯಾಯ ನಡೀತಾ ಇದ್ರೆ ಕೋಪ ಬರಲ್ವಾ ಹೇಳು? ನಾನು ಮನುಷ್ಯಲೆ ತಾನೆ. ಯಾಕೆ? ಏನಾಯ್ತು? ಚೆನ್ನಾಗಿ ಕೇಳ್ದೆ ಬಿಡು. ಅಲ್ಲ, ಈ ಮನೆ ಗಿರಿಸೊಸೆ ನೀನೇ ತಾನೆ? ಹೋ, ಅಲ್ಲ, ಮನೆ ಹೆಣ್ಮಗ್ಳಿಗೆ ನಿನ್ ಕೈಯಲ್ಲಿ ತಾನೇ ಕುಂಕುಮ ಕೊಡಿಸ್ಬೇಕು. ಹೋಗಿ ಹೋಗಿ ನಿನ್ನೆ ಮೊನ್ನೆ ಬಂದವ್ರ ಕೈಯಲ್ಲಿ ಕೊಡ್ಸಿದ್ರೆ ಹಿರಿತನದ ಮರ್ಯಾದೆ ಏನಾಗ್ಬೇಡ. ಇದ್ರಲ್ಲಿ ಹಿರಿತನ ಕಿರಿತನ ಏನಿದೆ ರಾಧಕ್ಕ? ಹೊಸ್ದಾಗಿ ಬಂದಿದ್ದಾಳೆ, ಕೊಡು ಅಂತ ಹೇಳಿದ್ದಾರೆ. ಎಷ್ಟು ವರ್ಷದಿಂದ ನಾನೇ ತಾನೇ ಕೊಡ್ತಿದ್ದೆ. ಇದೇ ನಿಂಗೆ ಅರ್ಥ ಆಗಲ್ಲ. ಹೊಸ ನೀರ್ ಬಂದು ಹಳೆ ನೀರ್ ಕೊಚ್ಕೊಂಡೋಯ್ತು ಅಂತ ಗಾದೆ ಕೇಳಿಲ್ವಾ? ಹೊಸಬ್ಳು ಅಂತ ಎಲ್ಲಾದ್ರಲ್ಲೂ ಅವಳಿನ ಮುಂದೆ ಬಿಟ್ರೆ ನಿನ್ನ ಹಿಂದೆ ತಳ್ದಂಗಾಗಲ್ವಾ? ಹೊಸದ್ರಲ್ಲಿ ಗೋಣಿನ ಎತ್ತಿ ಎತ್ತಿ ಹೋಗಿದ್ದಾಗೆ ಈಗ ಎಲ್ಲ ಚೆನ್ನಾಗೇ ಇರುತ್ತೆ. ಆದ್ರೆ ಇದೇ ಮುಂದುವರೆದ್ರೆ ಅವಳು ಯಜಮಾನಿ ಆಗ್ತಾಳೆ, ನೀನು ನಂತರನೇ ಕೆಲ್ಸದವಳಾಗ್ತೀಯ. ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು. ಇನ್ 3 ತಿಂಗಳಲ್ಲಿ ಬಾಣಂತನ ಬೇರೆ ಇದೆ. ನೀನ್ ಮೂಲೆಯಲ್ಲಿ ಕೂತ್ಕೊಂಡ್ರೆ ಅವಳಿಗೆ ಒಳ್ಳೆ ಅವಕಾಶ. ಇಡೀ ಮನೆಯ ಆಡಳಿತನ ಕೈಗೆ ತಗೊಳೋಕೆ. ಬಡವಾ, ನೀನ್ ಮಡಗ್ದಂಗಿರು ಅಂತ ನಂಗೆ ಯಾಕೆ ಬೇಕಿದೆಲ್ಲ? ಏನೋ ನಿನ್ನ ನೋಡಿದ್ರೆ ನನ್ನ ಮಗಳು ನೋಡ್ದಂಗೆ ಆಗುತ್ತೆ. ಅದಕ್ಕೆ ಮನ್ಸ್ ತಡಿಲಿಲ್ಲ, ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಟ್ಟೆ. ನಿನ್ ಮೇಲೆ ಆಣೆ ಮಾಡ್ದೆ ಅಂತ ಹೇಳ್ದೆ. ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಮ್ಮ. ನಿನ್ ಮಾಂಗಲ್ಯದ ಮೇಲೆ ಆಣೆ. ಕೆಲ್ಸ ಇದೆ. ಅಯ್ಯೋ, ಯಾಕೆ ಕೆಮ್ಮು? ನೀರು ತಂದ್ಕೊಡ್ಲಾ? ಅದು ನೀರಿಗೋಸ್ಕರ ಬಂದಿದ್ದ ಕೆಮ್ಮಲ್ಲ, ಮತ್ತೆ ನಾನಾಗೆ ಬರ್ಸ್ಕೊಂಡಂತ ಕೆಮ್ಮು. ಯಾಕೆ? ಇಷ್ಟೊತ್ತಾದ್ರೂ ಏನೂ ಮಾತಿಲ್ವಲ್ಲ, ಏನಾದ್ರೂ ಮಾತಾಡೋಣ ಅಂತ ಈ ಕೆಮ್ಮೆ ಪೀಠಿಕೆ. ಹಾಗಾದ್ರೆ ಮಾತಾಡಿ. ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏಕೆ? ಹತ್ರ ಬರೋವರೆಗೂ ಹಂಬಲ, ಕೋಲಾಹಲ. ಹತ್ರ ಬಂದ್ಮೇಲೆ ಏನೋ ಅಳುಕು. ಅಂಕಿತ ಸಿಕ್ಕಿದ್ಮೇಲೆ ಅಂಜಿಕೆ ಯಾಕೋ? ಹಿರಿಯರ ಅನುಮತಿ ಸಂಪ್ರದಾಯವಷ್ಟೇ, ಪತ್ನಿಯೂ ಅನುಮತಿ ಕೊಡ್ಬೇಕಲ್ವೇ? ಅನುಮತಿನೇ ಇಲ್ಲದೆ ನಿಮ್ಮನ್ನ ಆರಾಧಿಸಿ ಹಂಬಲಿಸಿ ಸಪ್ತಪದಿ ತುಳಿದ್ನೆ.
ಸಂಪೂರ್ಣ ಸಮ್ಮತಿಯೊಂದಿಗೆ ಅನುಮತಿ ನೀಡಿದ್ರೆ ಮಾತ್ರ ಅದು ಸಂಬಂಧ. ತಾಳಿ ಕಟ್ಟಿದ ತಕ್ಷಣ ಹೆಣ್ಣನ್ನ ತನ್ನ ಸ್ವತ್ತು ಅಂತ ಭಾವಿಸೋ ಈ ಪುರುಷ ಜಗತ್ತಿನಲ್ಲಿ ಪತ್ನಿಯ ಅನುಮತಿಗೋಸ್ಕರ ಕಾಯೋ ಪರಮಶ್ರೇಷ್ಠ ಪತಿಯನ್ನ ಪಡೆದ ನಾನೇ ಧನ್ಯ. ನೀವು ಬಂದ್ರಿ, ಮುಂದೆ ನಿಂತೆಲ್ಲ ಮಾಡಿದ್ದಕ್ಕೆ ಮದುವೆ ಕೆಲಸಗಳೆಲ್ಲ ಸುಸೂತ್ರವಾಗಾಯ್ತು. ನಿಮಗೆ ಎಷ್ಟು ಕೃತಜ್ಞತೆಗಳ ಹೇಳಿದ್ರು ಸಾಲದು. ಅತ್ತೆಯವರೇ, ಇದರಲ್ಲಿ ಕೃತಜ್ಞತೆ ಅನ್ನೋದು ಏನು ಬಂತು? ಅದು ನಮ್ಮ ಕರ್ತವ್ಯ. ಏನೇ ಆಗಲಿ ಈ ಸಮಯದಲ್ಲಿ ಅಪ್ಪ ಇರಬೇಕಾಗಿತ್ತು ಅನ್ನೋಕ್ವರೆಗೂ ಇದ್ದೇ ಇದೆ. ಬೇಸರ ಪಟ್ಕೋಬೇಡ ಗುರುರಾಜ. ಮಾವನವ್ರ ಆತ್ಮ ಇದನ್ನೆಲ್ಲ ನೋಡ್ತಾ ಇರುತ್ತೆ. ಅವರ ಆಶೀರ್ವಾದ ನಿಮಗೆಲ್ಲ ಇದ್ದೇ ಇರುತ್ತೆ. ನೀವುಗಳು ಅವ್ರು ಹಾಕ್ಕೊಟ್ಟ ದಾರಿಯಲ್ಲಿ ಹೋದರೆ ಅಷ್ಟೇ ಸಾಕು. ಭಾವ, ಅಪ್ಪ ಮತ್ತೆ ನೀವು ಹೇಳ್ಕೊಟ್ಟ ವಿದ್ಯೆ, ನೀವು ತೋರಿಸಿದ ಮಾರ್ಗದಲ್ಲೇ ನಡ್ಕೊಂಡು ಹೋಗ್ತೀವಿ. ಓ, ಬೀಳ್ಕೊಡುಗೆ ಸಮಾರಂಭ ನಡೀತಾ ಇದೆ. ಇದನ್ನ ಹೆಂಗಾದ್ರೂ ಹಾಳು ಮಾಡ್ಬೇಕಲ್ಲ. ಸರಸ್ವತಿ, ಅವ್ರು ಹೊರಡೋದಕ್ಕೆ ತಡವಾಗತ್ತೆ. ವೆಂಕಟಾಂಬಾಗೆ ಕುಂಕುಮ ಕೊಡಮ್ಮ. ಹಾ, ಸಿಕ್ತು. ಇದೇನಿದು ದೊಡ್ಡ ಮನುಷ್ಯರ ಮನೆಯಲ್ಲಿ ಇಂಥ ಅನಾಚಾರ? ವೆಂಕಟನಾಥ, ಮದುವೆ ಮಾಡಿಸಿದ ಜವಾಬ್ದಾರಿ ನಮ್ದು ಮುಗಿತಪ್ಪ. ಸರಸ್ವತಿನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅವನಿಗೆ ಈ ಮಾತನ್ನ ಒತ್ತಿ ಒತ್ತಿ ಹೇಳು. ಓದು ಅಧ್ಯಯನ ಅಂತ ಹೆಂಡ್ತಿನ ಮರ್ತು ಬಿಟ್ಟಾನು. ಸರಸ್ವತಿ, ನನ್ನ ತಮ್ಮ ನಿನ್ನನ್ನು ಸರಿಗೆ ನೋಡ್ಕೊಳ್ಳಿಲ್ಲ ಅಂದರೆ ಪತ್ರ ಬರಿ, ನಾನು ಬಂದು ವಿಚಾರಿಸ್ಕೋತೀನಿ.